ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಅವಾಗ ಕಾಂಗ್ರೆಸ್ನವರು ಛೇಡಿಸ್ತಾ ಇದ್ದಿದೆ ಸೂಪರ್ ಶ್ಯಾಡೋ ಅಂತ. ಸೊ ಅದೇ ಅಸ್ತ್ರವನ್ನ ಈಗ ಅವರು ಲೋಕಸಭಾ ಚುನಾವಣೆಗೆ ಬಳಸ್ತಾ ಇದ್ದಾರೆ. ಅದು ಮೋದಿ ಅವರಿಂದ ಆರಂಭ ಆಗಿದೆ. ಇನ್ನು ದೇಶ ವಿಭಜನೆಯ ಹೇಳಿಕೆ ಕೊಟ್ಟಿದ್ದಂತಹ ಸುರೇಶ್ ಅವರ ವಿರುದ್ಧವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ದೇಶ ವಿಭಜನೆ ಬಗ್ಗೆ ಕಾಂಗ್ರೆಸ್ ಸಂಸದರು ಹೇಳಿಕೆ ಕೊಟ್ಟಿದ್ದಾರೆ. ಇಂತಹ ಸಂಸದರನ್ನ ನೀವು ಸೋಲಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ದೇಶ ಒಡೆದು ಗೊತ್ತು, ಒಗ್ಗೂಡಿಸಿ ಗೊತ್ತಿಲ್ಲ, ಕಾಂಗ್ರೆಸ್ಸಿಗರಿಗೆ ಒಡೆದು ಆಳಲು ನಾನು ಬಿಡೋಲ್ಲ ಅಂತ ಎಚ್ಚರಿಸಿದ್ದಾರೆ. ಡಿಕೆ ಸುರೇಶ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರ ವಾಗ್ದಾಳಿ ಹೀಗಿತ್ತು. बांटने वाले खतरनाक खेल भी खेलने लगी है. अभी अपने इस मंसूबे पर भी खुलकर बोलने लगे हैं. अभी हाल ही में कर्नाटका के कांग्रेस सांसद ने देश को एक बार और बांटने का बयान दिया है. ऐसे सांसद को पार्टी से निकाल फेंकने के बजाय कांग्रेस पार्टी उसका बचाव कर रही है. कर्नाटका ऐसी राजनीति और ऐसे षड्यंत्रों को कभी सफल नहीं होने देगा. कर्नाटका की धरती का ऐसा अपमान करने वाली कांग्रेस को इस लोकसभा चुनाव में चुन चुन करके साफ कर देना चाहिए. करेंगे ना? करेंगे ना? जरा दोनों हाथ ऊपर करके बताइए, करेंगे ना? चुन चुन करके साफ करेंगे ना? ಓಕೆ, ಮೋದಿ ಅವರು ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಇಡೀ ಮುಂಬರುವ ಚುನಾವಣಾ ಪ್ರಚಾರದಲ್ಲಿ ಯಾವ ಯಾವ ಅಂಶಗಳು ಹೈಲೈಟ್ ಆಗಬೇಕು, ಹೇಗೆ ಸರ್ಕಾರದ ವಿರುದ್ಧ ಮುಗಿಬೀಳಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಎಲ್ಲ ನಾಯಕರಿಗೆ ಕೊಟ್ಟಿದ್ದಾರೆ ಇವತ್ತಿನ ಭಾಷಣದ ಮುಖಾಂತರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡಿತಾ ಹೋಗೋಣ. ಮಸೂದ್, ಪ್ರಧಾನಿ ಮೋದಿ ಅವರು ಯಾವುದೇ ರಾಜ್ಯಕ್ಕೆ ಹೋಗಲಿ, ಎಲ್ಲೇ ಭಾಷಣ ಮಾಡಲಿ, ಎಸ್ಪೆಷಲಿ ಚುನಾವಣಾ ಪ್ರಚಾರದಲ್ಲಿ ಒಂದು ಸ್ಟ್ರಾಟಜಿಯನ್ನು ಫಿಕ್ಸ್ ಮಾಡಿ ಹೋಗ್ತಾರೆ. ಮುಂದೆ ಪ್ರಚಾರ ಹೇಗೆ ಸಾಗಬೇಕು, ಯಾವ ಯಾವ ಅಂಶಗಳನ್ನು ಪ್ರಸ್ತಾಪ ಮಾಡಿ ಸರ್ಕಾರವನ್ನು ಕಟ್ಟಾಕಬೇಕು ಅಂತ. ನಿಮ್ಮ ಪ್ರಕಾರ ಇವತ್ತಿನ ಶಿವಮೊಗ್ಗ ಭಾಷಣದಲ್ಲಿ ಯಾವ ಸ್ಟ್ರಾಟಜಿಯನ್ನು ಮೋದಿಯವರು ರೂಪಿಸಿದ್ದಾರೆ ಅಂತ ತಮಗನ್ನಿಸ್ತು? ಅರವಿಂದ್, ಖಂಡಿತವಾಗಿಯೂ ಕೂಡ ಮೋದಿಯವರ ಮೊನ್ನೆ ಮತ್ತು ಇವತ್ತು ಎರಡೂ ಜಿಲ್ಲೆಗಳಲ್ಲೂ ಕೂಡ ಮೊದಲ ಹಂತದ ಪ್ರವಾಸ ಒಂದು ರೀತಿಯಲ್ಲಿ ಮುಕ್ತಾಯ ಆಗಿದೆ. ಕಲಬುರಗಿ ಮತ್ತು ಇವತ್ತು ಶಿವಮೊಗ್ಗ ಎರಡೂ ಭಾಷಣಗಳಲ್ಲೂ ಕೂಡ ಒಂದು ಅಜೆಂಡಾವನ್ನು ಫಿಕ್ಸ್ ಮಾಡಿ ಹೋಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಪ್ರಚಾರದಲ್ಲಿ ಯಾವೆಲ್ಲ ವಿಚಾರಗಳನ್ನು ಹೈಲೈಟ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ಸೆಟ್ ಮಾಡಿ ಹೋಗಿರುವಂಥದ್ದು. ಕಲಬುರಗಿಯಲ್ಲಿ ಭಾಷಣ ಮಾಡಿದಾಗ ಸರ್ಕಾರದ ನೀತಿ ನಿರೂಪಣೆ, ಸರ್ಕಾರ ನಡೀತಾ ಇರುವಂಥ ವೈಖರಿ ಬಗ್ಗೆ ವಾಗ್ದಾಳಿ ಮಾಡಿದ್ರು. ಖಜಾನೆ ಖಾಲಿಯಾಗಿದೆ, ಕಮಿಷನ್ ಸರ್ಕಾರ ಇದು, ಲೂಟಿ ಹೊಡಿತಾ ಇದ್ದಾರೆ, ಗ್ಯಾರಂಟಿಗಳು ವಿಫಲ ಆಗಿದ್ದಾವೆ, ಜೊತೆಗೆ ಗ್ಯಾರಂಟಿಗಳಿಗೆ ಕೇಂದ್ರದ ಅನುದಾನಗಳನ್ನು ಕೂಡ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ವಿಚಾರಗಳನ್ನ ಹೈಲೈಟ್ ಮಾಡಿದ್ರು. ಈಗ ಶಿವಮೊಗ್ಗ ಭಾಷಣದಲ್ಲೂ ಕೂಡ ಅದನ್ನ ಸೇರಿಸಿಕೊಂಡು ಮತ್ತೆರಡು ವಿಚಾರಗಳನ್ನ ಎಕ್ಸ್ಟ್ರಾವಾಗಿ ಆಡ್ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಡಿಕೆ ಸುರೇಶ್ ಅವರ ಅನುದಾನ ತಾರತಮ್ಯ ಸಂದರ್ಭದಲ್ಲಿ ಏನು ದೇಶ ವಿಭಜನೆ ಮಾಡುವಂತಹ ಅನಿವಾರ್ಯತೆ ಆಗುತ್ತೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆಯನ್ನು ಹೈಲೈಟ್ ಮಾಡಿ ಶಿವಮೊಗ್ಗದಲ್ಲಿ ತಮ್ಮ ಭಾಷಣದಲ್ಲಿ ಅದನ್ನ ಹೈಲೈಟ್ ಮಾಡಿ ಹೇಳಿರುವಂಥದ್ದು. ಪರೋಕ್ಷವಾಗಿ ಅವ್ರ ಹೆಸರು ಹೇಳದೇನೆ ಈ ತರದ ಸಂಸದರನ್ನ ಸೋಲಿಸಬೇಕು, ಕಾಂಗ್ರೆಸ್ ವಿಭಜನೆಯ ನೀತಿಯನ್ನ ಮೊದಲಿಂದಲೂ ಕೂಡ ಅನುಸರಿಸಿಕೊಂಡು ಬರ್ತಿದೆ, ಒಗ್ಗೂಡಿಸಿ ಅದಕ್ಕೆ ಗೊತ್ತಿಲ್ಲ, ಆ ಕಾಂಗ್ರೆಸ್ನ ವಿಭಜನೆ ನೀತಿಯನ್ನ ಬಿಜೆಪಿ ಸಹಿಸೋದಿಲ್ಲ, ಜೊತೆಗೆ ಈ ತರ ಸಂಸದರನ್ನ ನೀವು ಗೆಲ್ಲಿಸಬೇಡಿ ಅನ್ನುವಂಥ ಒಂದು ಮಹತ್ವದ ಒಂದು ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ನಾಯಕರ ವಿರುದ್ಧನೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ 3-4 ಜನ ಸಿಎಂಗಳಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರೋದು. ಅದು ಕೂಡ ಒಂದು ರೀತಿಯಲ್ಲಿ ಹೈಲೈಟ್ ಆಗ್ತಾ ಇದೆ. ಒಂದು ಫ್ಯೂಚರ್ ಸಿಎಂ, ಸೂಪರ್ ಸಿಎಂ, ಶಾಡೋ ಸಿಎಂ, ಜೊತೆಗೆ ವೇಣುಗೋಪಾಲ್ ಸುರ್ಜೇವಾಲಾ ಅವರನ್ನ ಕಲೆಕ್ಷನ್ ಮಿನಿಸ್ಟರ್ ಅಂತ ಹೇಳಿರುವಂಥದ್ದು. ಇದು ಕೂಡ ತಮ್ಮದೇ ವಿಭಿನ್ನ ಶೈಲಿಯಲ್ಲಿ ಮೋದಿ ಅವರು ವಾಗ್ದಾಳಿ ಮಾಡಿರುವಂಥದ್ದು. ಕಾಂಗ್ರೆಸ್ನ ಸರ್ಕಾರವನ್ನು ಟಾರ್ಗೆಟ್ ಇಟ್ಕೊಂಡು ಇವೆಲ್ಲ ವಿಚಾರಗಳು ಕೂಡ ಮುಂದಿನ ಏನು 1-1.5 ತಿಂಗಳ ಕಾಲ ಪ್ರಚಾರ ಮಾಡ್ತಾರೆ ಬಿಜೆಪಿ ನಾಯಕರು, ಅವ್ರಿಗೆ ಒಂದು ರೀತಿಯಲ್ಲಿ ಅಜೆಂಡಾ ಸೆಟ್ ಮಾಡಿ ಹೋಗಿರುವಂಥದ್ದು. ಈ ತರ ವಿಚಾರಗಳನ್ನ ಹೈಲೈಟ್ ಮಾಡಿ ಅಂತ ಮೋದಿ ಅವರು ತೀವ್ರವಾಗಿ ಹಿಂದುತ್ವದ ವಿಚಾರ ಮಾತನಾಡಲ್ಲ, ಅಭಿವೃದ್ಧಿ ವಿಚಾರ ಇಟ್ಕೊಂಡು ಯಾವತ್ತೂ ಕೂಡ ಅಟ್ಯಾಕ್ ಮಾಡ್ತಾರೆ. ಹಾಗೇನೆ ರಾಜ್ಯ ಸರ್ಕಾರವನ್ನು ಕೂಡ ಅಭಿವೃದ್ಧಿ ವಿಚಾರ ಇಟ್ಕೊಂಡೇ ಅಟ್ಯಾಕ್ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರ ನಡವಳಿಕೆ ಬಗ್ಗೆನೂ ಕೂಡ ವಾಗ್ದಾಳಿಯನ್ನ ಮಾಡಿರುವಂಥದ್ದು. ಅರವಿಂದ್.